ಸರ್, ಈಗ ರಾಮುಲು ಅವರಿಗೆ ಬಿಜೆಪಿಯಲ್ಲಿ ಸಾಕಷ್ಟು ಅಸಮಾಧಾನಗಳು ಇರುವಂಥದ್ದು, ಆದರೆ ಅದನ್ನು ಬಹಿರಂಗವಾಗಿ ಕೂಡ ಅವರು ಹೇಳಿದ್ದಾರೆ ಅವರ ಉಸ್ತುವಾರಿ ವಿಚಾರದಲ್ಲಿ. ಈಗ ಕಾಂಗ್ರೆಸ್ನವರು ಕೂಡ ಅವರನ್ನ ಸ್ವಾಗತ ಮಾಡ್ತಿದ್ದಾರೆ, ಬರಲಿ ಕಾಂಗ್ರೆಸ್ಗೆ ಅಂತ. ಒಂದು ವೇಳೆ ರಾಮುಲು ಅವರು ಕಾಂಗ್ರೆಸ್ಗೆ ಬಂದರೆ ನಾನು ವೈಯಕ್ತಿಕವಾಗಿ ರಾಮುಲು ಅವರು ಬಂದರೆ ನನ್ನ ವೈಯಕ್ತಿಕವಾಗಿ ಸ್ವಾಗತ ಇದೆ. ಬಿಕಾಸ್ ಈಸ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನಮಗೆ ಅವ್ರು ಇವಾಗ ಭಾಳ ವರ್ಷದ ಪರಿಚಯ ಇದೆ. ಎಲ್ಲ BJP ಮುಖಂಡರುತ್ತೆ, ರಾಜಕೀಯವಾಗಿ ನಾನು ಯಾವಾಗಲೂ ಅದರ ಜೊತೆ ಅನ್ಯವಾಗಿದ್ದೀನಿ. ರಾಮುಲು ಇಸ್ ಅ ವೆರಿ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈನ್, ಅದ್ರಾಗೇನು ಡೌಟೇ ಇಲ್ಲ. ಬಟ್ ರಾಜಕೀಯ ನಿರ್ಣಯಗಳು ಅವ್ರು ತೊಗೋಬೇಕು, ಬರಬೇಕಾ ಬರಬಾರ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಬರ್ತಾ ಇದ್ದರೆ ಸ್ವಾಗತ ಮಾಡ್ತೀನಿ. ಅಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಯ ಮುಖಂಡರುಗಳಿದ್ದಾರೆ, ಅಲ್ಲಿರ್ತಕ್ಕಂಥ ನಮ್ಮ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಇದ್ದಾರೆ, ಆಮೇಲೆ KPC ಅಧ್ಯಕ್ಷರು, ಸನ್ಮಾನ್ಯ ಮುಖ್ಯಮಂತ್ರಿಯವರು, ಹೈಕಮಾಂಡ್ ಇವನ್ನೆಲ್ಲ ನಿರ್ಣಯ ಮಾಡ್ತಕ್ಕಂಥದ್ದು. ಬಟ್ ವೈಯಕ್ತಿಕವಾಗಿ ಇಫ್ ಈಸ್ ಕಮಿಂಗ್ ಐ ಆಮ್ ವೆರಿ ಮಚ್ ಹ್ಯಾಪಿ. ಓಕೆ ಸರ್, ಥ್ಯಾಂಕ್ ಯು. ಬೇರೆ ಇದು ಕೇಳಿಲ್ಲ, ಪ್ರಯಾಗದಲ್ಲಿ ಕೇಳ್ತಾರೆ. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಬೆಳಗಾವಿ 4 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಅವ್ರ ಬಾಡಿಗಳೀಗ ಆಲ್ರೆಡಿ ಬೆಳಗಾವಿ ತಲುಪುವಂಥ ಹಂತದಲ್ಲಿದ್ದಾವೆ. ಮತ್ತು ಇನ್ನೊಂದು ಸುದ್ದಿ ಬರ್ತದೆ, ಇನ್ನೊಬ್ಬರು ಬೆಳಗಾವಿಯವರೇ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ಸರ್. ಕರ್ನಾಟಕದವರು ಈಗ ಇದಿರ್ತಕ್ಕ ನಿಮ್ಮ ಮುಖಾಂತರ ನನಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು, ಇದು ಒಂದು 4 ಜನ ಆಲ್ರೆಡಿ ಮೃತಪಟ್ಟಿದ್ದಾರೆ ಈ ಒಂದು ತುಳಿತಕ್ಕೆ ಸ್ಟ್ಯಾಂಪೇಡ್ ಆಗಿ. ಅವರು ಭಾಳ ದುಃಖದ ಸಂಗತಿ ಇದು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಇನ್ನೊಬ್ಬರು ಆಗಿರ್ಬಿಡ್ತಕ್ಕಂಥ ಮಾಹಿತಿ ಇದೆ, ವಿ ಡೋಂಟ್ ನೋ ವಿಲ್ ಸ್ಟಿಲ್ ವಿ ಹ್ಯಾವ್ ಟು. ಬಟ್ ಈ ಥರ 30ಕ್ಕೂ ಹೆಚ್ಚು ಜನ ಸ್ಟ್ಯಾಂಪೇಡ್ ಆಗಿರ್ತಕ್ಕಂತೇಳಿ ಒಂದು ವರದಿ ಇದ್ದರೆ, ಇದು 200ಕ್ಕೂ ಹೆಚ್ಚು ಜನ ಆಗಿರ್ತಕ್ಕಂಥ ಒಂದು ಮಾಹಿತಿನೂ ಇದೆ. ವಿ ಹ್ಯಾವ್ ಟು ಐ ಜಸ್ಟ್ ಡೋಂಟ್ ವಾಂಟ್ ಟು ಜಂಪ್ ದ ಗನ್. ಈ ಅವ್ಯವಸ್ಥೆ ಆಗಿದೆ. ಈಗ ನಾವು ಈ ವ್ಯವಸ್ಥೆ ಬಗ್ಗೆ ಮಾತನಾಡೋಕೆ ಹೋದರೆ ಏನೋ ರಾಜಕೀಯವಾಗಿ ಅಂತ ಹೇಳ್ತಾರೆ. ಬಟ್ ಇದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಇದು. ಯಾಕಂದರೆ ಇದು ಎಲ್ಲೋ ಒಂದು ಜಾಗದಲ್ಲಿ ಈ ಹಿಂದೂ ಸೆಂಟಿಮೆಂಟ್ಸ್ ಎಮೋಷನ್ಗೆ ಇರ್ತಕ್ಕಂಥ ಈ ಒಂದು ಏನು ಕುಂಭಮೇಳ ಇದೆ, ಅದಕ್ಕೆ ನಾವು ಗೌರವಿಸಬೇಕು. ಸೊ ಇದು ಈ ರೀತಿಯಾದಂಥ ಅವ್ಯವಸ್ಥೆ ಆಗಿದ್ದಕ್ಕೆ ಕಾರಣರು ಯಾರು? ಅಲ್ಲಿ ನನಗೆ ಮಾಹಿತಿ ಇರತಕ್ಕಂಥ ಪ್ರಕಾರ ಬರೀ VIP ಗಳಿಗೆ ಜಾಸ್ತಿ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. VIP ಗಳಿಗೆ ವೀಡಿಯೋಸ್ಗಳು ಪ್ರಮೋಟ್ ಮಾಡೋಕ್ಕೆ VIP ಗಳು ಹೋಗಿ ಮುಳುಗಿದರೆ ಅವ್ರದ್ದೇ ಒಂದು ವಿಡಿಯೋ ತೋರಿಸ್ತಕ್ಕಂಥದ್ದು, ಅವ್ರದ್ದೇ ಒಂದು ಸೋಷಿಯಲ್ ಮೀಡಿಯಾ ಟೀಮಿಗೆ ಇದು ಪ್ರಮೋಟ್ ಮಾಡಲಿಕ್ಕೆ ತೋರಿಸ್ತಾರೆ. ಯಾಕಂದರೆ ಕೋಟ್ಯಾಂತರ ಜನರು ಹೋಗ್ತಾರೆ, ಎಲ್ಲರೂ ಸಮಾನ. ಅಲ್ಲಿ ಈ ಒಂದು ಡುಬ್ಕಿನಲ್ಲಿ ಹೋಗ್ತಕ್ಕಂಥ, ಈ ಕುಂಭಮೇಳಕ್ಕೆ ಹೋಗ್ತಕ್ಕಂಥ ಎಲ್ಲರೂ ಸಮ ಆಗಿರ್ತಾರೆ. ಇವ್ರು ಇದಕ್ಕೆ ಜಾಸ್ತಿ ಪಬ್ಲಿಸಿಟಿ ಕೊಡ್ಬೇಕನ್ನೋದಕ್ಕೆ VIP ಮೂಮೆಂಟ್ಗಳು ಭಾಳ ಆಗ್ಬಿಟ್ಟಿದ್ದಾವೆ. VIP ಗಳಿಗೆ ಒಂದು ಟೈಮ್ ಕೊಟ್ಟಿದ್ದಾರೆ. ಅವರು ಹೋಗಿ ಬಂದು ಮುಳುಗಿ ಬರೋದ್ರೊಳಗೆ ಅವ್ರೊಂದು ವಿಡಿಯೋನ ಮಾಡಿ ಇಡೀ ಪಬ್ಲಿಸಿಟಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ನನಗೆ ಬಂದಿರತಕ್ಕಂಥ ಮಾಹಿತಿ. ಸೊ ಇದು ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ಎಲ್ಲರಿಗೂ ಸಮವಾಗಿರಬೇಕು. ಇದ್ರಾಗ VIP ಟ್ರೀಟ್ಮೆಂಟ್ಗಳು ಕಮ್ಮಿ ಆಗ್ಬೇಕನ್ನೋದು ನನ್ನ ವಾದ. ಸರ್, ಈಗ ಆರಂಭದಲ್ಲಿ ನೋಡಿ, ಇಡೀ ದಿನ ನಿನ್ನೆ ಕೇವಲ 10 ಜನ ಅಂತ ಆರಂಭದಲ್ಲಿ ಸರ್ಕಾರ ಎಲ್ಲೂ ಕೂಡ ನಂಬರ್ಗಳನ್ನು ಅಧಿಕೃತವಾಗಿ ಹೇಳಿಲ್ಲ. ಸಂಜೆ 6 ಗಂಟೆ ಮೇಲೆ ಅಧಿಕೃತವಾಗಿ ಸಂಖ್ಯೆಗಳನ್ನ ಹೇಳಿದ್ರು 30 ಅಂತ. ನೀವು ಹೇಳಿದ್ರೆ ಅದು ಇನ್ನೂ ಹೆಚ್ಚಿರ್ಬೋದು. ಯಾಕೆ ಅಂಕಿ ಅಂಶಗಳನ್ನ ಮುಚ್ಚಿಡೋ ಪ್ರಯತ್ನ ಏನಾದರೂ ಸರ್ಕಾರ ಮಾಡ್ತಾರೆ? ಕೋವಿಡ್ ವಿಷಯದಲ್ಲೂ ಅಷ್ಟೇ, ಈ ವಿಷಯದಲ್ಲೂ ಅಷ್ಟೇ. ಈ ಥರ ಸಂಖ್ಯೆಗಳು ಜಾಸ್ತಿ ಬಂದರೆ ಅವರು ಯಾವತ್ತೂ ಫ್ಯಾಕ್ಟ್ಗಳನ್ನ ಹೇಳಲ್ಲ. BJP ಸರ್ಕಾರ ಇದೊಂದೇ ಅಲ್ಲ, ಕ್ರೈಮ್ ರೇಟ್ ಆಗಿರಲಿ ದೇಶದಲ್ಲಿ, ಡೆತ್ ರೇಟ್ ಆಗಿರಲಿ, ಮಾರ್ಟಲಿಟಿ ರೇಟ್ ಆಗಿರಲಿ, ಎಜುಕೇಷನ್ ಇಂಡೆಕ್ಸ್ ಇರಲಿ, GDP ಇಂಡೆಕ್ಸ್ ಇರಲಿ, ಗ್ರೋತ್ ರೇಟ್ ಇರಲಿ, ಇಂಥವು ಯಾವುದು ಮೂಲಭೂತ ಜನರಿಗೆ ಗುರುತಾಗಬೇಕು ಅದನ್ನೆಲ್ಲ ಮುಚ್ಚಿಡ್ತಕ್ಕಂಥದ್ದು ಒಂದು ಪ್ರಯತ್ನ ಇದೆ. ಇಂಥರ ಬಗ್ಗೆ ಯಾವಾಗಲೂ ಸಾರ್ವಜನಿಕರು ಚರ್ಚೆ ಆಗೋದಿಲ್ಲ. ಕೋವಿಡ್ದು ಚರ್ಚೆ ಆಗಿಲ್ಲ, ಇದನ್ನು ಚರ್ಚೆ ಮಾಡೋಕ್ಕೆ ಬಿಡೋದಿಲ್ಲ ಅವರು. ಇದನ್ನೆಲ್ಲ ಈಗ ಮಾಧ್ಯಮ ಮುಖಾಂತರ ಅವರಿಗೆ ಗಟ್ಟಿ ಹಿಡಿಯೋದು, ಉಸಿರು ಕಟ್ಟ ವಾತಾವರಣಕ್ಕಂತ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಬಟ್ ಐ ವಿಲ್ ನಾಟ್ ಕಮಿಟ್ ಎನಿಥಿಂಗ್ ಪೊಲಿಟಿಕಲಿ. ಬಟ್ ಇದು ಎಷ್ಟು ಸರಿ ಅಂತಕ್ಕಂಥದ್ದು ಸಾರ್ವಜನಿಕರು ಕೂಡ ಅರ್ಥ ಮಾಡ್ಕೋಬೇಕಂತ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಬಯಸ್ತೇನೆ. ಸರ್, ಈಗ ತನಿಖೆಗೆ ಈಗ ಆದೇಶ ಮಾಡಿದಾರಲ್ಲ ಮುಖ್ಯಮಂತ್ರಿ, ಆದರೆ ತನಿಖೆಯಿಂದ ಏನು ಲಾಭ ಏನು ಅಂತ, ಅದರಿಂದ ಉಪಯೋಗ ಏನು ಬರ್ತದೆ? ಸ್ಟ್ಯಾಂಪೀಡ್ನಲ್ಲಿ ತನಿಖೆ ಏನಿದೆ ರೀ, ಸ್ಟ್ಯಾಂಪೀಡ್ ಆಗಿರ್ತಕ್ಕಂಥದ್ದು ಅವ್ಯವಸ್ಥೆಗಳು, ಒಂದು ಹೆಚ್ಚಿನ ಜನ ಹೋಗಿರ್ತಕ್ಕಂಥದ್ದು, ಮತ್ತೆ ಜನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದಾಗ ಸ್ಟ್ಯಾಂಪೀಡ್ ಆಗಿರ್ತಕ್ಕಂಥದ್ದು. ಮೇಜರ್ ಆಗಿ ಎಲ್ಲ ಜನರು ಏನು ಹೇಳ್ತಿದ್ದಾರೆ ಅಂದರೆ, ಈ VIP ಮೂಮೆಂಟ್ಗಳಿಗೆ ಜಾಸ್ತಿ ಟೈಮ್ ಹೋಗ್ತಾ ಇದೆ, ಇವ್ರು ಹೋಗ್ತಾ ಇದ್ದಾರೆ, ಇವರಿಂದ ಕ್ಯಾಮ್ರಾ ಹೋಗುತ್ತೆ, ಇವ್ರು ಮುಣಿಗೆ ಬರ್ತಾರೆ, ಇವ್ರನ್ನ ವಿಡಿಯೋ ತೋರಿಸ್ತಕ್ಕಂಥದ್ದು ಆಗ್ತಾ ಇದೆ ಅಂತ ಭಾಳ ಗಟ್ಟಿಯಾಗಿ ಜನರದ್ದು ಒಂದು ವಾದ ಇದೆ. ಅದೇ ಇರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಡೀತಾ ಇದೆ. ಇದು ಜನರಿಗೆ ಬಿಟ್ಟಿರ್ತಕ್ಕಂಥದ್ದು, ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ನಾನು ರಾಜಕೀಯವಾಗಿ ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ.